ಇಂಥ ಗೋಲ್ಮಾಲ್ 25 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಿದೆ. ಆ ಕಾರಣಕ್ಕಾಗಿಯೇ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕುಳಿತುಕೊಂಡಿರುವುದು ಇದು ರಾಹುಲ್ ಗಾಂಧಿ ಅವರ ಆರೋಪ. ಇದಕ್ಕೆ ಇದು ಮಾತನಾಡಿರೋದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಗ್ಗೆ. PC ಮೋಹನ್ ಅವರು ಸಂಸದರು, ದಿಲ್ಲಿಲಿದ್ದಾರೆ. ಅವರ ಪ್ರತಿಕ್ರಿಯೆ ಏನಿತ್ತು ಎರಡನ್ನು ಕೇಳಿಸ್ಕೊಳ್ಳಿ. नरेंद्र मोदी 25 लोकसभा सीट के कारण प्रधानमंत्री हैं. हमें इलेक्शन कमीशन ये डेटा इसलिए नहीं दे रहा है क्योंकि अगर हमने जो यहां महादपुर में किया, अगर हम इसे बाकी लोकसभाओं में करा देंगे तो देश की डेमोक्रेसी की लोकतंत्र की सच्चाई बाहर आ जाएगी. ये एविडेंस है, ये क्रिमिनल एविडेंस है. और इलेक्शन कमीशन देश में पूरे एविडेंस को डिस्ट्रॉय करने की सोच रहा है. मैंने जैसे कहा 21वीं सदी है, एक हार्ड ड्राइव पे आप पूरा डेटा रख सकते हो. 100 साल 200 साल का डेटा रख सकते हो, जितना रखना है रख दो. मगर इलेक्शन कमीशन 45 दिन में CCTV को खत्म करना चाह रहा है, वोटर लिस्ट नहीं दे रहा है. तो दे आर कल्यूडिंग विद द बीजेपी, दे आर हेल्पिंग द बीजेपी डिस्ट्रॉय द इलेक्शन सिस्टम इन इंडिया. ಇವತ್ತು ಅವರು ಮತದಾರರು ಹೇಳ್ತಾ ಇದ್ದಾರೆ, ಮಹದೇವಪುರದಲ್ಲಿ ಮತದಾರರು ನನಗೆ ವೋಟ್ ಜಾಸ್ತಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಮಹದೇವಪುರದ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಡೌಟ್ ಇದ್ದರೆ ಸರ್ವಜ್ಞ ನಗರದಲ್ಲೂ ಕೂಡ 40,000 ಮತದಾರರು ಜಾಸ್ತಿಯಾಗಿ 37,000 ಇದ್ದಂತಹ ಲೀಡು 75,000ಕ್ಕೆ ಲೀಡ್ ಹೋಗಿದೆ ಕಾಂಗ್ರೆಸ್. ಅಲ್ಲಿ ಕೂಡ ಅವ್ರಿಗೆ ಡೌಟ್ ಬರಬೇಕಾಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಈ ತರಹ ಬೇಸ್ಲೆಸ್ ಅಲಿಗೇಷನ್ಸು ಮಾಡ್ದಿರ ನಾನೇನು ಹೇಳೋದು ಅಂತ ಹೇಳಿದ್ರೆ, ಏನಾರ ಇತ್ತು ಅಂತ ಹೇಳಿದ್ರೆ, ಆ ತರಹ ಎಲೆಕ್ಷನ್ದು ಯಾವುದೆಲ್ಲ ತೊಂದರೆ ಇತ್ತು ಅಂತ ಹೇಳಿದ್ರೆ ಅವತ್ತು ಅವರು ಒಂದು ಎಲೆಕ್ಷನ್ ಕಮಿಷನ್ ಏನು ಟೈಮ್ ಕೊಡ್ತಾರೋ ಅಷ್ಟರೊಳಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಇವತ್ತು 1.25 ವರ್ಷ ಆದಮೇಲೆ ಬಂದು ಕಂಪ್ಲೇಂಟ್ ಕೊಡೋಂಥದ್ದು ಏನಿದೆ? 2024 ಯಾರ್ದು ಸರ್ಕಾರ ಇದ್ದಿದ್ದು? ಕಾಂಗ್ರೆಸ್ಸಿನ ಸರ್ಕಾರ ಇತ್ತು. ಇವತ್ತು ಎಲೆಕ್ಷನ್ ಕಮಿಷನ್ ಎಲೆಕ್ಟ್ರೋಲ್ ಮಾಡಲಿಕ್ಕೆ ಕೂಡ ರಾಜ್ಯ ಸರ್ಕಾರದ ಒಂದು ಅಫಿಷಿಯಲ್ಸ್ ತೊಗೊಂಡೇ ಮಾಡೋವಂಥದ್ದು. ಇವತ್ತು ಏನೆಲ್ಲ ಆಗಿದ್ರು ಕೂಡ ಅವರೇ ಹೊಣೆ ಆಗಬೇಕಲ್ಲ ಅದಕ್ಕೆ. ಇದು PC ಮೋಹನ್ ಅವರ ಪ್ರಶ್ನೆ. ಅವ್ರು ಹೇಳೋದು ಸರ್ವಜ್ಞ ನಗರ ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. 37,000 ಲೀಡಿತ್ತು, 77,000 ಲೀಡಿಗೆ ಹೋಗುತ್ತೆ. ಅಲ್ಲಿ 40,000 ಮತದಾರಗಳು ಅಡಿಷ್ನಲ್ ಆಗಿ ಜಾಯ್ನ್ ಆಗಿದ್ದಾರೆ. ಅದನ್ನ ಯಾಕೆ ಚೆಕ್ ಮಾಡೋದಿಲ್ಲ ನೀವು ಅಂತ. ಅದನ್ನ ಯಾಕೆ ಚೆಕ್ ಮಾಡ್ಕೋತಾರೆ? ಕಾಂಗ್ರೆಸ್ಸಿಗೆ ಲೀಡ್ ಬಂದಿರುವಂಥ ಕ್ಷೇತ್ರ ಅದು. ಚುನಾವಣಾ ಆಯೋಗದ ಪ್ರತಿಕ್ರಿಯೆ ಏನು? ವೋಟರ್ ಲಿಸ್ಟ್ ಮಾಡೋದು ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಮಾಡಿರ್ತಾರೆ. ವಾಟ್ ಡು ದೇ ಸೇ? ಅವರು ಒಂದಷ್ಟು ಪ್ರಶ್ನೆಗಳು. 2024 ನವೆಂಬರ್ನಲ್ಲಿ ಮತದಾರರ ಕರಡು ಪ್ರತಿ ಡ್ರಾಫ್ಟ್ ಮಾಡಿರ್ತಾರಲ್ಲ, ಹಿಂಗೆ ರೆಡಿ ಆಗಿದೆ ನೋಡಿ, ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೀವಿ. ಸಮಸ್ಯೆಗಳಿದ್ರೆ ಈ ಡ್ರಾಫ್ಟ್ ಸರಿ ಇಲ್ಲ ನೋಡಿ, ಇಂತಿಂಥ ಮಿಸ್ಟೇಕ್ಗಳಿದ್ದಾವೆ ಅಂತ ಹೇಳಬೇಕಾಗಿತ್ತು. ಇವರೇನು ಹೇಳಿಲ್ಲ. 2025 ಜನವರಿಯಲ್ಲಿ ಅಂತಿಮ ಪಟ್ಟಿ ಅಂದರೆ ಡ್ರಾಫ್ಟಿಗೆ ಇವ್ರದ್ದೇನೋ ಅಬ್ಜೆಕ್ಷನ್ ಬರದೇ ಇದ್ದಾಗ ಫೈನಲ್ ಲಿಸ್ಟನ್ನು ಕೊಟ್ಟಿದ್ದೀವಿ. ಅದನ್ನು ಇವರು ಆಬ್ಜೆಕ್ಟ್ ಮಾಡಿಲ್ಲ, ಯಾವುದೇ ಆಕ್ಷೇಪಣೆ ಸಲ್ಲಿಸಿಲ್ಲ. ನಿಮಗೆ ಮತದಾರರ ಪಟ್ಟಿಯ ಬಗ್ಗೆ ಆಕ್ಷೇಪಣೆ ಇದ್ದರೆ ಹೈಕೋರ್ಟಿಗೆ ಹೋಗಬೇಕು. ಅಧಿಕೃತವಾಗಿ ಅಂದರೆ ಒಂದು ನಿಗದಿತ ನಮೂನೆ ಇದೆ, ಆ ನಮೂನೆಯಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡಿ. ಅಧಿಕೃತವಾಗಿ ಚುನಾವಣಾ ಆಯೋಗಕ್ಕೆ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿ. ನಕಲಿ ಮತದಾರರ ಹೆಸರು, ಎಲೆಕ್ಷನ್ ID ನಂಬರ್ಗಳನ್ನು ಕೊಡಿ. ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿದರೆ ಕ್ರಮ ಕೈಗೊಳ್ಳಲಾಗುವುದು. ಈ ರೀತಿ ವೋಟರ್ ಲಿಸ್ಟ್ನಲ್ಲಿ ಸಂಶಯಗಳಿದ್ದಾಗ ರಾಜಕೀಯ ಪಕ್ಷಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತಾನೆ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಿಗದಿತ ನಮೂನೆ ಅದು. ಇದು ಮಜಾ ಇದೆ, ಇದು ಆರ್ಗ್ಯುಮೆಂಟು. ಪ್ರಮಾಣ ಪತ್ರದ ನಮೂನೆಯನ್ನು ಅದು ಅಂದರೆ ಆ ಮಾದರಿಯನ್ನು ಬಿಡುಗಡೆ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್. ಮತದಾರರ ನೋಂದಣಿ ನಿಯಮಗಳು 1960 ಅಡಿಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸಬೇಕು. ರೂಲ್ ನಂಬರ್ 20 of 3 of B ಅಡಿಯಲ್ಲಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು. ಏನೇನು ಅಕ್ರಮದ ಸಂಶಯ ನಿಮಗೆ ಬರ್ತಾ ಇದೆ ಅಂತ. ಅದರಲ್ಲಿ ಎಂಡ್ನಲ್ಲಿ ಇದೊಂದಿದೆ ನೋಡಿ, ನೀವು ತಪ್ಪು ಮಾಹಿತಿ ಕೊಟ್ಟರೆ ಕಾನೂನಿನ ಪ್ರಕಾರ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಆ ಪ್ರಮಾಣ ಪತ್ರದಲ್ಲಿದೆ. ತಪ್ಪು ಮಾಹಿತಿ ಕೊಟ್ಟರೆ ನಿಮ್ಮ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ.
ಜನಪ್ರತಿನಿಧಿಗಳ ಕಾಯ್ದೆ ಸೆಕ್ಷನ್ 31, BNS ಕಾಯ್ದೆ ಸೆಕ್ಷನ್ 227 ಪ್ರಕಾರ ತಪ್ಪು ಮಾಹಿತಿಯನ್ನು ಕೊಡುವುದು ಅಪರಾಧ. ನೀವು ಕೊಟ್ಟಿರುವ ಮಾಹಿತಿ ತಪ್ಪು ಅಂತ ಸಾಬೀತಾದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಆ ಪ್ರಮಾಣ ಪತ್ರದಲ್ಲಿದೆ. ಇದರಲ್ಲಿ ಅರ್ಜಿ ಫಿಲ್ ಮಾಡಿ ಸೈನ್ ಹಾಕ್ಕೊಡಿ ಅಂತ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ. ಅದಕ್ಕೆ ರಾಹುಲ್ ಗಾಂಧಿ ಅವರೇನು ಹೇಳ್ತಾರೆ, ನಾನು ಪ್ರಮಾಣ ಪತ್ರದಲ್ಲಿ ಬರೆದು ಕೊಡೋದಿಲ್ಲ, ಈಗ ಮಾತಾಡಿದ್ದೀನಲ್ಲ, ಪ್ರೆಸ್ ಮೀಟ್ ಮಾಡಿದ್ದೀನಲ್ಲ, ಇದನ್ನೇ ದೂರು ಅಂತ ಅಂದ್ಕೊಳ್ಳಿ ಅಂತ. ಇದೊಂದು ಸ್ವಲ್ಪ ಡೌಟ್ ಬರುತ್ತೆ. ಇದು ಹಿಂಗೆ ಯಾಕೆ ಅಂತ ಅಂದರೆ, ರಾಹುಲ್ ಗಾಂಧಿಯವರು ಪ್ರೆಸೆಂಟ್ ಮಾಡಿದ ಶೈಲಿ, ಪ್ರೆಸೆಂಟ್ ಮಾಡಿದ ನಂಬರ್ಗಳು ಅಲ್ಟಿಮೇಟ್ ಇತ್ತು. ಅಲ್ಟಿಮೇಟ್ ಉದಾಹರಣೆಗಳ ಸಮೇತ ಪ್ರೊಜೆಕ್ಟರ್ನಲ್ಲಿ ತೋರಿಸ್ಬಿಟ್ರು. ಆದರೆ ಕಂಪ್ಲೇಂಟ್ನಲ್ಲಿ ಬರೆದು ಕೊಡಿ ಅಂತ, ಇದು ಸೌಜನ್ಯ ಹೋರಾಟ ಆದಂಗೆ ಆಗ್ಬಿಡಬಾರ್ದು. ಇದು ಮತ್ತೆ ಸೌಜನ್ಯ ಹೋರಾಟ ಆದಂಗೆ ಅಂದರೆ, ನಾನು ಭಾಷಣ ಮಾಡ್ತೀನಿ, ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತೀನಿ, ಪ್ರೆಸ್ ಮೀಟ್ ಮಾಡ್ತೀನಿ, ಬಟ್ ಕಂಪ್ಲೇಂಟ್ ಕೊಡೋದಿಲ್ಲ ಅನ್ನೋ ಹಂಗೆ ಆಗ್ಬಿಡಬಾರ್ದು. ಮತ್ತು ಇನ್ನೊಂದು ಸೌಜನ್ಯ ಹೋರಾಟ ಆಗ್ಬಿಡ್ತಿದೆ. ರಾಹುಲ್ ಗಾಂಧಿ ಅವರು ಬಿಡಬಾರ್ದು ಇದನ್ನು. ಇಲ್ಲಿಗೆ ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ. Okay, what I say to the people is my word, right? I'm saying it publicly to everybody. Take it as an oath. This is their data, and we are displaying their data. This is not our data. This is Election Commission data. It's interestingly, they haven't denied the information. They haven't said what the voter lists that Rahul Gandhi is talking about are wrong. They're saying, will you do it under oath? Why don't you say they're wrong? Because you know the truth. I'm a politician, okay? What I say to the people is my word, right? I'm saying it publicly to... ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.